ಹಾಯ್ ಗಾಯ್ಸ್, ವೆಲ್ಕಮ್ ಟು ದ ಮೈ ಯೂಟ್ಯೂಬ್ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಗಾಯ್ಸ್, ನಾನೇ ಈ ಥರ ಹೊಸ ವಿಡಿಯೋ ಬಿಟ್ಟರು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆ್ಯಂಡ್ ಸೊ ಬೆಲ್ ಬಟನ್ನ ಅದನ್ನು ಆಲಲ್ಲಿ ಇಟ್ಕೊಳ್ಳಿ, ಓಕೆನಾ. ಆ್ಯಂಡ್ ಗಾಯ್ಸ್, ಇವತ್ತಿನ ಟಾಪಿಕ್ ಬಂದುಬಿಟ್ಟು ಏನಪ್ಪ ಅಂತಂದರೆ, ಸೊ ಸಿಕ್ಕಾಪಟ್ಟೆ ಜನಕ್ಕೆ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಸೊ ವಾಟ್ಸಪ್ಪಲ್ಲಿ ನಾವು ಏನಾದರೂ ವೀಡಿಯೋನ ಹಾಕಿದರೆ ಅದು ಹೈ ಕ್ವಾಲಿಟಿ ಬರೋದಿಲ್ಲ. ಆ್ಯಂಡ್ ಸೊ ಸ್ವಲ್ಪ ಏನಪ್ಪ ಅಂತಂದರೆ, ಇವಾಗ ಎಕ್ಸಾಂಪಲ್ ಎಡಿಟಿಂಗ್ ಮಾಡಿದ್ದಾಗಿರ್ಬೋದು ಆ್ಯಂಡ್ ಯಾವುದೇ ಥರ ವೀಡಿಯೋ ಹಾಕಿದರೆ ಅದು ಒಡೆದು ಹೋಗಿ ನೆಕ್ಸ್ಟು ಬ್ಲರ್ ಟೈಪ್ ಆಗಿ ಸೊ ಫೋಟೋಸ್ ಆ್ಯಂಡ್ ವೀಡಿಯೋಸ್ ಕೂಡ ಕಾಣೋದಿಲ್ಲ, ಆ ಥರ ಆಗಿಬಿಡುತ್ತೆ. ಸೊ ಅಲ್ವಾ, ಸೊ ಈ ಪ್ರಾಬ್ಲಮ್ ಎಲ್ಲರಿಗೂ ಇದ್ದೇ ಇರುತ್ತೆ. ಬಟ್ ಸೊ ಈ ಪ್ರಾಬ್ಲಮ್ ನಾನು ಸಾಲ್ವ್ ಮಾಡ್ತೀನಿ, ಓಕೆನಾ. ಗೈಸ್, ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ಹೇಗಂತ ನಿಮ್ಗೆ ಗೊತ್ತಾಗುತ್ತೆ. ಈ ಆ್ಯಪ್ನ ಹೇಗೆ ಡೌನ್ಲೋಡ್ ಮಾಡೋದು ಅಂತ ಈ ಆ್ಯಪಲ್ಲಿ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ, ಓಕೆನಾ. ಗೈಸ್, ಫಸ್ಟ್ ಆಫ್ ಆಲ್ ಏನಪ್ಪ ಅಂತಂದರೆ, ಈ ಆ್ಯಪ್ ಬಂದುಬಿಟ್ಟು ಯಾವುದಪ್ಪ ಅಂತಂದರೆ, ಸೊ ನೋಡ್ಬೋದು ನೀವು ವ್ಯಾನ್ ಬ್ಲಾವ್ ಅಂತ ಇದೆ, ಓಕೆನಾ. ಗೈಸ್, ಈ ಆ್ಯಪ್ನ ನೀವು ಏನಾದರೂ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡಿದರೆ ಇದು ಕೂಡ ವಾಟರ್ ಮಾರ್ಕ್ ಬರುತ್ತೆ. ಏನಪ್ಪ ಅಂತಂದರೆ, ಇದರಲ್ಲಿ ನೀವೇನಾದರೂ ಕಾಂಪ್ರೆಸ್ ಮಾಡಿದರೆ ಆ್ಯಂಡ್ ಇದರಲ್ಲಿ ಇಮೇಜ್ ಕೂಡ ಕಾಂಪ್ರೆಸ್ ಮಾಡಿದರೆ ಅದು ವಾಟರ್ ಮಾರ್ಕ್ ಬಂದುಬಿಡುತ್ತೆ, ವ್ಯಾನ್ ಬ್ಲಾವಲ್ಲಿ ಮಾಡಿದ್ದಾನೆ ಅಂತ, ಓಕೆನಾ. ಸೊ ಅದಕ್ಕೋಸ್ಕರ ಇದು ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ನಾನು ಯೂಸ್ ಮಾಡ್ತಾ ಇರೋದು ವಾಟರ್ ಮಾರ್ಕ್ ಬರೋದಿಲ್ಲ, ಓಕೆನಾ. ಈ ಆ್ಯಪ್ನ ನೀವು ಯೂಸ್ ಮಾಡಿದರೆ ಬೆಸ್ಟ್ ಆಗುತ್ತೆ, ಓಕೆನಾ. ಸೊ ಫಸ್ಟ್ ಆಫ್ ಆಲ್ ನೀವು ಏನು ಮಾಡಬೇಕಪ್ಪ ಅಂತಂದರೆ, ಡಿಸ್ಕ್ರಿಪ್ಷನ್ನ ಓಪನ್ ಮಾಡ್ಕೊಳ್ಳಿ, ಓಕೆನಾ. ಗಾಯ್ಸ್, ಹಾಗೆ ಈ ವಿಡಿಯೋಗೆ ಜಸ್ಟ್ 20 ಲೈಕ್ಸ್ನ ಕೊಡಿ, ಓಕೆನಾ. ಸೊ 20 ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ, ಓಕೆನಾ. ಗೈಸ್, ಫಸ್ಟ್ ಆಫ್ ಆಲ್ ಡಿಸ್ಕ್ರಿಪ್ಷನ್ನ ಓಪನ್ ಮಾಡಿಕೊಂಡ್ರೆ ಅಲ್ಲಿ ಏನಪ್ಪ ಅಂತಂದರೆ ವಿಡಿಯೋ ಕಾಂಪ್ರೆಸರ್ ಲಿಂಕ್ ಅಂತ ಕೊಟ್ಟಿರ್ತೀನಿ, ಓಕೆನಾ. ಸೊ ಆ ಲಿಂಕು ಈ ಥರ ಇರುತ್ತೆ, ನೋಡ್ಬೋದು ನೀವು. ಸೊ ಈ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿ ಅಲ್ಲಿ. ಸೊ ಈ ಥರ ಬರುತ್ತೆ. ಬಂದಮೇಲೆ ನೀವೇನು ಮಾಡಬೇಕಪ್ಪ ಅಂತಂದರೆ, ಟೇಕ್ ಮಿ ಮೇಲೆ ಕ್ಲಿಕ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಏನಪ್ಪ ಅಂತಂದರೆ, ಸೊ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಒಂದು ಸಾರಿ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ. ಸೊ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿದರೆ ಅದು ಡೈರೆಕ್ಟು ನನ್ನ ಯೂಟ್ಯೂಬ್ ಚಾನಲ್ ಓಪನ್ ಆಗುತ್ತೆ. ಸೊ ನೀವು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಏನಪ್ಪ ಅಂತಂದರೆ, ಮತ್ತೆ ಅದೇ ವೆಬ್ಸೈಟ್ನ ಓಪನ್ ಮಾಡಿ, ಓಕೆನಾ. ಸೊ ನೀವು ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಇಲ್ಲಿ ರೈಟ್ ಮಾರ್ಕ್ ಬರುತ್ತೆ. ಆ್ಯಂಡ್ ಲೈಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಓಕೆನಾ. ಸೊ ಈ ವಿಡಿಯೋಗೆ ನೀವು ಲೈಕ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಏನಪ್ಪ ಅಂತಂದರೆ, ನೆಕ್ಸ್ಟ್ ಬಂದು ನೋಡಿದರೆ ಅದು ಕೂಡ ಅನ್ಲಾಕ್ ಆಗಿದೆ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಅನ್ಲಾಕ್ ಮೇಲೆ ಕ್ಲಿಕ್ ಮಾಡಿ, ಓಕೆನಾ. ಸೊ ಆ್ಯಡ್ ಬರ್ತಾ ಇದೆ, ಇದನ್ನು ಕಟ್ ಮಾಡಿ, ಓಕೆನಾ. ಆ್ಯಂಡ್ ನೆಕ್ಸ್ಟ್ ಏನಪ್ಪ ಅಂತಂದರೆ, ಮತ್ತೊಂದು ಸಾರಿ ಅನ್ಲಾಕ್ ಮೇಲೆ ಕ್ಲಿಕ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಲಿಂಕ್ ಅನ್ನೋದು ಬಂದುಬಿಡುತ್ತೆ, ಓಕೆನಾ. ಗಾಯ್ಸ್, ಈ ಲಿಂಕ್ ಮೇಲೆ ಒಂದು ಸಾರಿ ಕ್ಲಿಕ್ ಮಾಡಿದರೆ ಸಾಕು, ನಿಮಗೆ ಆ್ಯಪ್ ಅನ್ನೋದು ಡೌನ್ಲೋಡ್ ಆಗಿಬಿಡುತ್ತೆ, ಓಕೆನಾ. ಆ್ಯಂಡ್ ಸೊ ಡೌನ್ಲೋಡ್ ಮಾಡಿದ ಮೇಲೆ ಅಲ್ಲಿ 3 ಡಾಟ್ ಡೀಟೇಲ್ಸ್ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ಡೌನ್ಲೋಡ್ ಅಂತ ಆಗ್ತಾ ಇರುತ್ತೆ. ಆ್ಯಂಡ್ ಡೀಟೇಲ್ಸ್ ಅಂತ ಬರುತ್ತೆ, ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ. ಆ್ಯಂಡ್ ನೆಕ್ಸ್ಟು ಅದು ಪೂರ್ತಿ ಡೌನ್ಲೋಡ್ ಆದಮೇಲೆ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ಸ್ಟಾಲ್ ಮಾಡ್ಕೊಂಡ್ಮೇಲೆ ಏನೇನು ಮಾಡಬೇಕು ಅಂತ ಹೇಳ್ತೀನಿ, ಓಕೆನಾ. ಗೈಸ್, ಫಸ್ಟ್ ಆಫ್ ಆಲ್ ನಿಮ್ಮ ಫೋನಲ್ಲಿ ಇವಾಗ ಸೊ ನಾನು ಆ್ಯಪ್ ಡಾಟಾ ಕ್ಲಿಯರ್ ಮಾಡಿಬಿಡ್ತೀನಿ, ನಿಮಗೆ ಯಾವ ಸೆಟ್ಟಿಂಗ್ನ ಆನ್ ಮಾಡಬೇಕಂತ ಹೇಳ್ಕೊಡ್ತೀನಿ. ಸೊ ಇದನ್ನು ಕ್ಲಿಯರ್ ಡಾಟಾ ಮಾಡಿಕೊಂಡು ಸೊ ಕ್ಲಿಯರ್ ಡಾಟಾ ನಾನು ಮಾಡಿಕೊಂಡೆ. ವೇಟ್, ಸ್ವಲ್ಪ ಇನ್ನೂ ಆಗಿಲ್ಲ ಅದು ಕ್ಲಿಯರ್ ಡಾಟಾ. ಸೊ ಗಾಯ್ಸ್, ಈ ಫಾಂಟ್ ಏನಾದರೂ ಬೇಕಂತಂದರೆ ನಾನು ವೀಡಿಯೋಸ್ನ ಒಂದು ಸಾರಿ ಚೆಕ್ ಮಾಡಿ. ಆ್ಯಂಡ್ ನೆಕ್ಸ್ಟು ಇಲ್ಲಿ ಏನಪ್ಪ ಅಂತಂದರೆ, ರೆಡ್ಮಿ ಫೋನಲ್ಲಿ ಮಾತ್ರ ಈ ಫಾಂಟ್ ಆ್ಯಡ್ ಆಗೋದು. ಸಿಕ್ಕಾಪಟ್ಟೆ ಟ್ರೆಂಡಿಂಗಲ್ಲಿರೋ ಫಾಂಟ್ ಅಂತಂದರೆ ಇದು ಒಂದು ಮಾತ್ರ ಎಲ್ಲರಿಗೂ, ಎಡಿಟರ್ಸ್ಗೆ. ಸೊ ಗಾಯ್ಸ್, ಏನಪ್ಪ ಅಂತಂದರೆ ಈ ಆ್ಯಪ್ನ ನಾನು ಓಪನ್ ಮಾಡ್ಕೋತೀನಿ, ಓಕೆನಾ. ನೀವು ಇದನ್ನು ಓಪನ್ ಮಾಡ್ಕೊಂಡ್ಮೇಲೆ ಇದನ್ನು ಅಗ್ರಿ ಮೇಲೆ ಕ್ಲಿಕ್ ಮಾಡಿ, ಓಕೆನಾ. ಗಾಯ್ಸ್, ಫಸ್ಟ್ ಆಫ್ ಆಲ್ ಸೆಟ್ಟಿಂಗ್ಸ್ ಮೇಲೆ ಬಂದುಬಿಟ್ಟು ಏನಪ್ಪ ಅಂತಂದರೆ, ಇಲ್ಲಿ ಮ್ಯಾಕ್ಸಿಮಮ್ ಇಲ್ಲಿ ಇದನ್ನದೇ ಅಲ್ವಾ ಡ್ಯೂರೇಷನ್ ಅಂತ, ಓಕೆನಾ. ಇವಾಗ ವಾಟ್ಸಪ್ ಸ್ಟೇಟಸ್ಸು 30 ಸೆಕೆಂಡ್ ಬೇಕಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ 1 ಮಿನಿಟ್ ಆ್ಯಂಡ್ 5 ಮಿನಿಟ್ ಇದೆ. ಸೊ ನಿಮ್ಗೆ ಎಷ್ಟು ಬೇಕಪ್ಪ ಅಷ್ಟು ಇಲ್ಲಿ ಇಟ್ಕೋಬೋದು ನೀವು. ಆ್ಯಂಡ್ ನೆಕ್ಸ್ಟ್ ನಾನು 30 ಸೆಕೆಂಡ್ ವಾಟ್ಸಪ್ ಸ್ಟೇಟಸ್, ಓಕೆನಾ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಆಟೋ ಸೇವ್ ಮೇಲೆ ಕ್ಲಿಕ್ ಮಾಡಿ, ಅದು ಆಟೋಮೆಟಿಕ್ ಸೇವ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟು ಸೊ ರೆಸೊಲ್ಯೂಷನ್ ಬಂದುಬಿಟ್ಟು ಏನಪ್ಪ ಅಂತಂದರೆ, ಇದನ್ನು ಮೀಡಿಯಮ್ಮೇ ಇಡಿ, ಓಕೆನಾ. ಇಲ್ಲಿ ಮೀಡಿಯಮ್ 1550 ಆ್ಯಂಡ್ 720 ಇದೆ ಅಲ್ವಾ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಆ್ಯಂಡ್ ಬಿಟ್ ರೇಟ್ ಬಂದುಬಿಟ್ಟು ಅಲ್ಟ್ರಾ ಹೈ ಮೇಲೆ ಕ್ಲಿಕ್ ಮಾಡಿ, ಓಕೆನಾ. ಆ್ಯಂಡ್ ನೆಕ್ಸ್ಟ್ ಏನಪ್ಪ ಅಂತಂದರೆ, ಇಲ್ಲಿ ರಿಮೂವ್ ವಾಟರ್ ಮಾರ್ಕ್ ಅಂತ ಕಾಣ್ತಾ ಇದೆ ಅಲ್ವಾ. ಸೊ ಇದನ್ನೊಂದು ಸಾರಿ ಕ್ಲಿಕ್ ಮಾಡಿ, ಅಂದರೆ ನಿಮ್ಗೆ ವಾಟರ್ ಮಾರ್ಕ್ ಬರೋದಿಲ್ಲ, ಓಕೆನಾ. ಸೊ ಈ ಆ್ಯಪ್ ನೀವು ಒಂದು ಸಾರಿ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಂಡು ನೋಡಿ, ಅದರಲ್ಲಿ ಈ ಥರ ಕಾಂಪ್ರೆಸ್ ಮಾಡಿ ನೋಡಿ, ಬೇಕಾದರೆ ಅದರಲ್ಲಿ ನಿಮಗೆ ವಾಟರ್ ಮಾರ್ಕ್ ಅನ್ನೋದು ಬಂದುಬಿಡುತ್ತೆ, ಓಕೆನಾ. ಸೊ ಈ ಆ್ಯಪಲ್ಲಿ ಬರೋದಿಲ್ಲ, ಓಕೆನಾ. ಇಷ್ಟು ಮಾಡಿದ ಮೇಲೆ ಏನಪ್ಪ ಅಂದರೆ ಬ್ಯಾಕ್ ಬಂದುಬಿಟ್ಟು ಸೊ ಸೆಲೆಕ್ಟ್ ವೀಡಿಯೋ, ಓಕೆನಾ.
ಸೊ ನಾನೊಂದು ಹೋದ ವರ್ಷ ವಿಡಿಯೋ ಮಾಡಿದ್ದೆ, ಬಟ್ ನಂಗೆ ಕಾಂಪ್ರೆಸ್ ಮಾಡಿ ಅದನ್ನು ವಿಡಿಯೋ ಸ್ಟೇಟಸ್ ಹಾಕೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಬಟ್ ಅದನ್ನೇ ಇವತ್ತು ಮಾಡ್ತೀನಿ, ಓಕೆನಾ. ಸೊ ಸೆಲೆಕ್ಟ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ವೀಡಿಯೋಸ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಗೆ ಯಾವ ವಿಡಿಯೋ ಬೇಕು ನೋಡಿ. ಸೊ ಅದನ್ನು ನೀವು ಇಲ್ಲಿ ಹುಡುಕೊಳ್ಳಿ, ಓಕೆನಾ. ಸೊ ಎಲ್ಲಿದೆ ಅಂತಂದರೆ ನನಗೂ ಸಿಗ್ತಾಯಿಲ್ಲ. ಸೊ ಈ ವಿಡಿಯೋನ ನಾನು ಹೋದ ವರ್ಷ ಎಡಿಟ್ ಮಾಡಿದ್ದೆ, ಬಟ್ ಕಾಂಪ್ರೆಸ್ ಮಾಡಿರ್ಕಿಲ್ಲ, ಓಕೆನಾ. ಸೊ ಇದೇ ವಿಡಿಯೋನ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಏನಪ್ಪ ಅಂತಂದರೆ ಇಲ್ಲಿ ಕ್ರಾಪ್ ಟು ಫಿಟ್ ಸ್ಕ್ರೀನ್ ಅಂತ ಇದೆ ಅಲ್ವಾ. ಸೊ ಇದನ್ನು ಆಫ್ ಮಾಡಿ, ಓಕೆನಾ. ಆ್ಯಂಡ್ ನೆಕ್ಸ್ಟ್ ಏನಪ್ಪ ಅಂತಂದರೆ ಇಲ್ಲಿ ಸೆಟ್ಟಿಂಗ್ಸ್ ಮೇಲೆ ಬಂದುಬಿಟ್ಟು, ಸೊ ಅಷ್ಟೇ ಇರಲಿ. ಆ್ಯಂಡ್ ಸೊ ಕರೆಕ್ಟಾಗಿದೆ. ಆ್ಯಂಡ್ ಇದನ್ನು ಕ್ರಾಪ್ ಟು ಫಿಟ್ ಮೇಲೆ ಬಂದುಬಿಟ್ಟು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ, ಓಕೆನಾ. ಸೊ ಈ ವಿಡಿಯೋ ಅನ್ನೋದು ಕಾಂಪ್ರೆಸ್ ಆಗುತ್ತೆ. ಸೊ ಗಾಯ್ಸ್, ಈ ವಿಡಿಯೋನ ಸ್ಟೇಟಸ್ ಹಾಕಿರ್ತೀನಿ, ನೋಡ್ಕೋಬೋದು ನೀವು. ನಾನು ಸಿಕ್ಕಾಪಟ್ಟೆ ಕಾಂಪ್ರೆಸ್ ಮಾಡೋದು ಇದರಲ್ಲೇ, ಬಟ್ ಓಕೆನಾ. ಸೊ ಇದು ಫುಲ್ ಆದಮೇಲೆ ಈ ಥರ ಬರುತ್ತೆ. ನಿಮ್ಗೆ ಯಾವ ಫೋಲ್ಡರಲ್ಲಿ ಇದನ್ನು ಸೇವ್ ಮಾಡ್ಕೊಳ್ಳಿ ಅಂತ ಕೇಳುತ್ತೆ. ಸೊ ನಾನು ಡಿಂಪಲ್ ಕ್ರಿಯೇಷನ್ ಫೋಲ್ಡರ್ ಮಾಡ್ಕೊಂಡಿದ್ದೀನಿ. ಸೊ ಅಲ್ಲೇ ನಾನು ಇದನ್ನು ಸೇವ್ ಮಾಡ್ಕೋತೀನಿ, ಓಕೆನಾ. ಸೇವ್ ಮಾಡ್ಕೊಂಡು ಆ್ಯಂಡ್ ಇಲ್ಲೇ ಇದನ್ನು ಶೇರ್ ಮಾಡಿ ಕೂಡ ನಿಮಗೆ ತೋರಿಸ್ತೀನಿ, ಓಕೆನಾ. ಸೊ ಇದನ್ನು ಶೇರ್ ಮಾಡಿ ತೋರಿಸ್ತೀನಿ, ಓಕೆನಾ. ಆ್ಯಂಡ್ ನೆಕ್ಸ್ಟು ಹಾಗೆ ಇದನ್ನು ಸ್ಟೇಟಸ್ ಕೂಡ ಹಾಕಿರ್ತೀನಿ ನಾಳೆ. ಸೊ ಬೆಸ್ಟ್ ಕಾಂಪ್ರೆಸ್ ಆ್ಯಪ್ ಇದು. ಸೊ ಇವಾಗ ಪ್ಲೇ ಮಾಡಿ ತೋರಿಸ್ತೀನಿ, ನೋಡ್ಕೋಬೋದು ನೀವು. ಸೊ ನೋಡ್ಬೋದು ವಿಡಿಯೋ ಹಾಕಿದೆ. ಇನ್ನೊಂದು ಏನಪ್ಪ ಅಂತಂದರೆ, ನೀವು ಏನಾದರೂ ಅಲೈಟ್ ಮೋಷನಲ್ಲಿ ಎಡಿಟ್ ಮಾಡ್ತೀನಪ್ಪ ಅಂತಂದರೆ, ಸೊ ಪ್ರತಿಯೊಂದು ಫೋಟೋನು ಅದನ್ನು ರಿಮಿನಿಗೆ ಹಾಕಿ, ಓಕೆನಾ. ಸೊ ರಿಮಿನಿ ಪ್ರೋ ಆ್ಯಪು ನನ್ನ ವೀಡಿಯೋಸ್ನ ಒಂದು ಸಾರಿ ಚೆಕ್ ಮಾಡಿ. ಸೊ ಅಲ್ಲಿ ನಿಮಗೆ ಸಿಗುತ್ತೆ, ಓಕೆನಾ. ಸೊ ನೆಕ್ಸ್ಟ್ ಏನಪ್ಪ ಅಂತಂದರೆ, ಸೊ 4K ಫೋಟೋಸ್ ಹಾಕಿ ಎಡಿಟ್ ಮಾಡೋದ್ರಿಂದ ಆ್ಯಂಡ್ ಫೋಟೋ ಕ್ಲಾರಿಟಿ ಇರೋದ್ರಿಂದ ಸೊ ನಿಮ್ಮ ವಾಟ್ಸಪ್ ಸ್ಟೇಟಸ್ ಅನ್ನೋದು ಬ್ಲರ್ ಆಗೋದಿಲ್ಲ ಆ್ಯಂಡ್ ಬಡಿಯೋದಿಲ್ಲ, ಓಕೆನಾ. ಸೊ ಕರೆಕ್ಟಾಗಿ ಹೈ ಕ್ವಾಲಿಟಿ ಬಂದುಬಿಡುತ್ತೆ, ಓಕೆನಾ. ಏನಿಲ್ಲ ಇದರಲ್ಲಿ ಅಷ್ಟೇ. ಆ್ಯಂಡ್ ಇದೇ ವಿಡಿಯೋನ ನಾನು ಹಾಕ್ಬಿಡ್ತೀನಿ ಅಷ್ಟೇ. ಆ್ಯಂಡ್ ಏನಿಲ್ಲ, ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಆ್ಯಂಡ್ ಏನಪ್ಪ ಅಂತಂದರೆ ಇದರಲ್ಲಿ ಇಮೇಜ್ ಕೂಡ ಕಾಂಪ್ರೆಸ್ ಮಾಡ್ಕೋಬೋದು, ಹೇಗಂತ ನಾನು ತೋರಿಸ್ತೀನಿ. ಸೊ ಮರ್ತೇನೆ. ಸೊ ಇಲ್ಲಿ ಸೆಲೆಕ್ಟ್ ಇಮೇಜ್ ಮೇಲೆ ಬಂದುಬಿಟ್ಟು ಸೆಟ್ಟಿಂಗ್ಸ್ ಮೇಲೆ ಬಂದುಬಿಟ್ಟು ಇಲ್ಲಿ ಸೆಲೆಕ್ಟ್ ಇಮೇಜ್ ಅಂತ ಇದೆ ಅಲ್ವಾ. ಸೊ ಇಮೇಜ್ ಸೆಕೆಂಡ್ ಡ್ಯೂರೇಷನ್ ಎಷ್ಟು ಬೇಕು ಅಂತ ನೀವು ಚೂಸ್ ಮಾಡ್ಕೋಬೋದು. ಸೊ ಮೋಸ್ಟ್ಲಿ 5 ಸೆಕೆಂಡ್ ಇದ್ದರೆ ನಡೆಯುತ್ತೆ, ಬಟ್ 10 ಸೆಕೆಂಡ್ ಇಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಏನಪ್ಪ ಅಂತಂದರೆ ಇಲ್ಲಿ ಸೆಲೆಕ್ಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ನಿಮ್ಗೆ ಯಾವ ಇಮೇಜ್ ಬೇಕು ನೋಡಿಕೊಳ್ಳಿ. ಆ್ಯಂಡ್ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿ. ಸೊ ಅದನ್ನು ನೀವು ಚೂಸ್ ಮಾಡಿಕೊಂಡು ಸೊ ಈ ಫೋಟೋ ಮೇಲೆ ಕ್ಲಿಕ್ ಮಾಡಿ. ಸೊ ಇದನ್ನು ರೈಟ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ಅದು ಕೂಡ ಕಾಂಪ್ರೆಸ್ ಆಗುತ್ತೆ. ಆಮೇಲೆ ಇದನ್ನು ನೀವು ಸೇವ್ ಮಾಡಿಕೊಂಡು ಆಮೇಲೆ ವಾಟ್ಸಪ್ ಸ್ಟೇಟಸ್ ಹಾಕ್ಬೋದು, ಓಕೆನಾ. ಸೊ ಆವಾಗ ಅದು ಹೈ ಕ್ವಾಲಿಟಿ ಬರುತ್ತೆ. ಒಂದು ಸಾರಿ ಟ್ರೈ ಮಾಡಿ ನೋಡಿ, ಏನಿಲ್ಲ. ನೆಕ್ಸ್ಟ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್.